ಕೊಡಗಿನ ಕಾಫಿ ತೋಟದಲ್ಲಿ ಕಾಣೆಯಾಗಿದ್ದ 2 ವರ್ಷದ ಪುಟ್ಟ ಮಗುವನ್ನ ಪತ್ತೆ ಹಚ್ಚೋದ್ರ ಮೂಲಕ ಓರಿಯೋ ಅನ್ನುವಂತಹ ನಾಯಿ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ. ಹೌದು, ಕೊಡಗಿನ ಪೊನ್ನಂಪೇಟೆಯ ಸುನಿಲ್ ಮತ್ತು ನಾಗಿಣಿ ಅನ್ನುವಂತಹ ದಂಪತಿಗಳಿಗೆ ಇಬ್ರು ಮಕ್ಕಳು. ಅದರಲ್ಲಿ 2 ವರ್ಷದ ಸುಕನ್ಯಾ ಕೂಡ ಒಬ್ಳು. ಗಂಡ ಹೆಂಡತಿ ಇಬ್ರು ಕೂಡ ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಿದ್ರಿಂದ ಮನೆಯಲ್ಲಿ ಆ ಮಗುವನ್ನ ನೋಡ್ಕೊಳ್ಳೋದಕ್ಕೆ ಯಾರು ಇರಲಿಲ್ಲ. ಹೀಗಾಗಿ ತಮ್ಮ ಜೊತೆ ಕರ್ಕೊಂಡೋಗಿ ಕೆಲಸ ಮಾಡುವಂತ ಸ್ಥಳದಲ್ಲಿ ಕೂರಿಸಿದ್ರು. ನಂತರ ಅವರು ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರು. 2-3 ಗಂಟೆಗಳಾದ್ಮೇಲೆ ವಾಪಸ್ ಬಂದು ನೋಡಿದಾಗ ಅಲ್ಲಿ ಮಗು ಕಾಣಿಸೋದಿಲ್ಲ. ಗಾಬರಿಗೊಂಡಂತಹ ತಂದೆ ತಾಯಿ ಕಾಫಿ ತೋಟದಲ್ಲಿ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಎಷ್ಟೇ ಹುಡುಕಿದ್ರು ಕೂಡ ಮಗು ಸಿಗೋದಿಲ್ಲ. ನಂತರ ಆ ಕಾಫಿ ತೋಟದ ಸಿಬ್ಬಂದಿ ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕೂಡ ಜೊತೆಯಾಗಿ ಸೇರ್ಕೊಂಡು ರಾತ್ರಿ ಇಡೀ 10 ಜನ ಹುಡುಕ್ತಾರೆ. ಎಷ್ಟು ಹುಡುಕಿದ್ರು ಕೂಡ ಆ ಮಗುವಿನ ಸಣ್ಣ ಸುಳಿವು ಕೂಡ ಪತ್ತೆ ಆಗೋದಿಲ್ಲ. ನಂತರ ಬೆಳಗಾಗ್ತಾ ಇದ್ದಂತೆ ನಾಯಿಗಳನ್ನ ಕೂಡ ಅವ್ರ ಜೊತೆ ಸೇರಿಸ್ಕೊಂಡು ಮಗುವನ್ನ ಹುಡ್ಕೋದಕ್ಕೆ ಮತ್ತೆ ಪ್ರಾರಂಭ ಮಾಡ್ತಾರೆ. ಆಗ ಓರಿಯೋ ಅನ್ನುವಂತಹ ನಾಯಿ ಆ ಕಾಫಿ ತೋಟದ ತುದಿಗೆ ಹೋಗಿ ಜೋರಾಗಿ ಬೊಗಳೋದಕ್ಕೆ ಶುರು ಮಾಡುತ್ತೆ. ಅವಾಗ ಅಲ್ಲಿ ಹೋಗಿ ನೋಡಿದಾಗ ಆ 2 ವರ್ಷದ ಸುಕನ್ಯಾ ಅನ್ನುವಂತಹ ಮಗು ಪತ್ತೆಯಾಗಿದೆ. ಈ ಮೂಲಕ 10 ಜನ ಹುಡುಕಿದ್ರು ಕೂಡ ಪತ್ತೆಯಾಗದೆ ಇರುವಂತಹ ಮಗುವನ್ನ ಈ ನಾಯಿ ಪತ್ತೆ ಮಾಡಿದ್ರಿಂದಾಗಿ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ ಈ ಓರಿಯೋ ಅನ್ನುವಂತಹ ನಾಯಿ.